ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಡೇಟಿಂಗ್ ಹೊರಟ ಸೀತಾ ರುದ್ರಪ್ರತಾಪ್, ಪ್ರಾಮಾಣಿಕ ಪ್ರಾಣ ಸಂಕಟ. ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾಳಿಗೆ ಮದುವೆ ಆಗುವುದರಿಂದ ಸಿಹಿ ಮತ್ತು ಸೀತಾ ಇಬ್ಬರು ಕೂಡ ಚೆನ್ನಾಗಿರುತ್ತಾರೆ ಎಂಬ ಭಾವನೆಯಿಂದ ರಾಮ ಮದುವೆಗೆ ಒಪ್ಪಿದ್ದಾನೆ. ಆಫೀಸ್ನಲ್ಲಿ, ವಠಾರದಲ್ಲಿ ಎಲ್ಲ ಕಡೆಯೂ ಸೀತಾ ಮದುವೆ ಆಗುತ್ತಿರುವ ವಿಚಾರವೇ ದೊಡ್ಡ ಸುದ್ದಿಯಾಗಿದೆ. ಇದರಿಂದ ಸೀತಾ ಮುಜುಗರಕ್ಕೆ ಒಳಗಾಗಿದ್ದಾರೆ. ಸಿಹಿಗಂತಲೂ ಫುಲ್ ಖುಷಿಯಾಗಿದೆ. ಸೀತಮ್ಮನಿಗೆ ಮದುವೆಯಾದರೆ ತನಗೆ ಅಪ್ಪ ಸಿಕ್ಕುವುದಂತಿದೆ. ಹೆಚ್ಚಾಗಿ ಸೀತಮ್ಮನಿಗೆ ಕಷ್ಟಗಳು ಇರುವುದಿಲ್ಲ, ಕೆಲಸಕ್ಕೆ ಹೋಗುವಂತಿಲ್ಲ ಎಂದು ಹ್ಯಾಪಿಯಾಗಿದ್ದಾಳೆ. ಸೀತಾ ಮದುವೆಗೆ ತಯಾರಿ ನಡೆಯುತ್ತಿದೆ. ಸೀತಾ ಅತ್ತಿಗೆ ಅಜ್ಜಿ ಇಬ್ಬರು ಸೇರಿ ಅವಳ ಮದುವೆಗೆ ತಯಾರಿಯನ್ನು ನಡೆಸುತ್ತಿರುತ್ತಾರೆ. ಮದುವೆಗೆ ಏನೆಲ್ಲ ಬೇಕಾಗುತ್ತದೆ ಎಂದು ಲಿಸ್ಟ್ ಮಾಡಿರುತ್ತಾರೆ. ಶುಕ್ರವಾರವೇ ಸೀತಾ ಮದುವೆ ಇರುವುದರಿಂದ ಸಮಯ ಕಡಿಮೆ ಇದೆ. ಆದರೆ ಸೀತಾ ತನಗೆ ಮದುವೆ ಫಿಕ್ಸ್ ಆಗಿದ್ದನೆಂದನು ಮೌರಕ್ಕೆ ಜಾರಿದ್ದಾಳೆ. ವಿಧಿ ಇಲ್ಲದೆ ಮಗಳಿಗೋಸ್ಕರ ಈ ಮದುವೆ ಒಪ್ಪಿಕೊಂಡಿರುವ ಸೀತಾ ಅಮನುಷ್ಯವಾಗಿ ರಾಮನ ಮೇಲೂ ಕೋಪ ಮಾಡಿಕೊಂಡಿದ್ದಾಳೆ. ಇದು ರಾಮನಿಗೆ ಹಿಂಸೆಯಾಗುತ್ತಿದೆ. ಆಕೆ ಆಫೀಸ್ನಲ್ಲಿ ಎಲ್ಲರಿಗೂ ವಿಚಾರ ಗೊತ್ತಾಗಿರುವುದಕ್ಕೆ ಬೇಸರ ಮಾಡಿಕೊಂಡಿದ್ದಾಳೆ. ಆಫೀಸ್ಗೆ ಬಂದ ರುದ್ರಪ್ರತಾಪ್. ಸೀತಾ ಆಫೀಸ್ಗೆ ಬರುತ್ತಿದ್ದಂತೆ ಹಿಂದೆ ಬರುವ ರುದ್ರಪ್ರತಾಪ್, ನಾನು ಸೀತಾಳ ಫಿಯಾನ್ಸೆ, ನನ್ನ ಅವಳ ಮದುವೆ ಫಿಕ್ಸ್ ಆಗಿದೆ ಎಂದು ಸ್ವೀಟ್ ಕೊಡುತ್ತಾನೆ. ಅಶೋಕ ರಾಮನಿಗೆ ಸಂಕಟವಾಗಲಿ ಎಂದೇ ಬಂದು ವಿಶ್ ಮಾಡುತ್ತಾನೆ. ರುದ್ರಪ್ರತಾಪ್ ಜೊತೆಗೆ ಸೀತಾಳನ್ನು ಡೇಟಿಂಗ್ ಎಂದು ಕರೆದುಕೊಳ್ಳುತ್ತಾನೆ. ಸೀತಾ ಮಾತಿಗೆ ಪ್ರತಿಕ್ರಿಯಿಸಿದ ರುದ್ರ ಸೀತಾಳನ್ನು ಹೊರಗಡೆ ಕರೆದುಕೊಂಡು ಹೋಗುವ ರುದ್ರಪ್ರತಾಪ್ಗೆ ಆಕೆಗೆ ಏನು ಬೇಕು ಎಂಬುದನ್ನು ಕೇಳದೆ ತನಗೆ ಬೇಕಾದನ್ನು ಆರ್ಡರ್ ಮಾಡುತ್ತಾನೆ. ಸೀತಾ ನನ್ನ ಒಪ್ಪಿಗೆ ಬಗ್ಗೆ ಒಂದು ಮಾತನ್ನು ಕೇಳದೆ ಮದುವೆ ತಯಾರಿ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆದರೆ ರುದ್ರಪ್ರತಾಪ್ ಆ ಮಾತಿನ ಗಂಭೀರತೆ ಬಗ್ಗೆ ಕೊಂಚವೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲದೆ ಮನೆಗೆ ಬಂದು ಇನ್ವಿಟೇಷನ್ ಸೆಲೆಕ್ಟ್ ಮಾಡಲು ಹೇಳುತ್ತಾನೆ. ರಾಮನಿಗೆ ಪ್ರಾಣ ಸಂಕಟ. ಸೀತಾಳನ್ನು ದೂರ ಮಾಡಿಕೊಳ್ಳುವುದರೊಳಗೆ ರಾಮನಿಗೆ ಕಷ್ಟವಾಗುತ್ತಿದೆ. ಆದರೆ ಈ ಸತ್ಯವನ್ನು ರಾಮ ಯಾರ ಬಳಿಯೂ ಹಂಚಿಕೊಳ್ಳಲು ಆಗುತ್ತಿಲ್ಲ. ಅಶೋಕನಿಗೆ ರಾಮನ ಸಂಕಷ್ಟ ಅರ್ಥವಾಗುತ್ತಿದ್ದರೂ ಕೂಡ ತಾನೇ ಆ ತಪ್ಪುಗಳನ್ನು ಮಾಡಿಕೊಂಡಿದ್ದು ಎಂಬ ಕಾರಣಕ್ಕೆ ಇನ್ನಷ್ಟು ಹಿಂಸೆಯಾಗುವಂತೆ ಮಾತನಾಡುತ್ತಿದ್ದಾನೆ. ರಾಮನಿಗೆ ಚುಚ್ಚಿ ಚುಚ್ಚಿ ಹೇಳುತ್ತಿದ್ದಾನೆ. ರಾಮ ಕೂಡ ಸೀತಾಳ ಮದುವೆಯಾದ ಬಳಿಕ ತಾನು ವಾಪಸ್ ದುಬೈಗೆ ಹೋಗಬೇಕು ಎಂದುಕೊಂಡಿದ್ದಾನೆ. ಆದರೆ ನಿಜವಾಗಲೂ ಸೀತಾ ಮತ್ತು ರುದ್ರಪ್ರತಾಪ್ ಮದುವೆಯಾಗುತ್ತೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಿಹಿಗೋಸ್ಕರ ಮದುವೆ ಒಪ್ಪಿರುವ ಸೀತಾ. ರಾಮ ಬೇಸರದಲ್ಲಿ ಆಫೀಸಿಂದ ಮಧ್ಯಾಹ್ನ ಮನೆಗೆ ಬರುತ್ತಾನೆ. ಇನ್ನು ಸೀತಾ ಮದುವೆಯಾಗುತ್ತಿರುವ ವಿಚಾರವನ್ನು ಚರಂಡಿ ಶಕುಂತಲೆಗೆ ಫೋನ್ ಮಾಡಿ ಹೇಳುತ್ತಾಳೆ. ಈ ಮಾತನ್ನು ಕೇಳಿ ರಾಮ ಬೇಸರದಲ್ಲಿರುವುದು ಇದಕ್ಕೆ ಇರಬೇಕು ಎಂದು ಖುಷಿಪಡುತ್ತಾಳೆ. ಇತ್ತ ಸೀತಾ ಕೂಡ ಈ ಮದುವೆಯನ್ನು ಸಿಹಿಗೋಸ್ಕರವೇ ಒಪ್ಪಿಕೊಂಡಿದ್ದಾಳೆ. ಈ ವಿಚಾರವನ್ನು ತಾನು ಯಾರ ಬಳಿಯೂ ಹೇಳಿಕೊಳ್ಳಬೇಕು ಎಂಬುದು ಅರ್ಥವಾಗುತ್ತಿಲ್ಲ. ಸುಮ್ಮನೆ ತಾನೇಕೆ ರಾಮನ ಮೇಲೆ ಕೋಪ ಮಾಡಿಕೊಳ್ಳಬೇಕು ಎಂದು ತಾನೇ ರಾಮನಿಗೆ ಫೋನ್ ಮಾಡಿ ಮಾತನಾಡುತ್ತಾಳೆ. ಸೀತಾ ರಾಮನಿಗೆ ಫೋನ್ ಮಾಡಿದ ಮೇಲೆ ಖುಷಿಯಾಗುತ್ತದೆ. ಆಕೆಗೆ ತನ್ನ ಮೇಲೆ ಕೋಪವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.